ಮತ್ತು ಇವರು ನಟ ನರೇಶ್ ಕನಕಗಿರಿ, ಇವರು ಕೂಡ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಉಪೇಂದ್ರನಲ್ಲಿ ಕಣ್ಣಪ್ಪನ ಪಾತ್ರ ಮಾಡಿದ್ದಾರೆ, ಬೇಡರ ಕಣ್ಣಪ್ಪನ ಪಾತ್ರ ಮಾಡಿದ್ದಾರೆ. ಇವರು ರಾಘವ್ ಗೌಡಪ್ಪ ಅಂತ, ಇದೇ ಸಿಂಧನೂರಿನ ತಾತಪ್ಪನ ಕ್ಯಾಂಪನ್ ಕರೆಯೋರು. ಇವರು ಕೂಡ ಈ ಸಿನಿಮಾದಲ್ಲಿ ಇದು ಕುರುಬರ ಕನಕಪ್ಪನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಅಲ್ಲಿ ಆಗಲೇ ಇರೋರು ಹರ್ಷವರ್ಧನ್ ಅಂತ ಹೇಳಿ ಈ ಸಿನಿಮಾದಲ್ಲಿ ಗುರುಗಳ ಪಾತ್ರ ನಾರಾಯಣ ದಾಸನ ಪಾತ್ರನ ಅವ್ರು ನಿಭಾಯಿಸಿದ್ದಾರೆ. ಹರ್ಷವರ್ಧನ್ ಯಾವ ರೀತಿ ವಿಜುವಲೇಷನ್ ಯಾವ ರೀತಿ ಕಟ್ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಒಂದು ರೆಫರೆನ್ಸ್ ಬೇಕನ್ನೋ ಉದ್ದೇಶದಿಂದ ನಾಗಮಂಡಲ ಸಿನಿಮಾ ಏನಿದೆ ಟಿ.ಎಸ್. ನಾಗಭರಣ ಅವ್ರದ್ದು, ಅದೇ ಪ್ಯಾಟರ್ನ್ ಅಲ್ಲಿ ಇಟ್ಕೊಂಡಿದೆ. ಅದು ಕೂಡ ನಮ್ಗೆ ಒನ್ ಆಫ್ ದಿ ಇನ್ಸ್ಪಿರೇಷನ್ ಅದು ನಮ್ಗೆ ಚಿಕ್ಕ ವಯಸ್ಸಿನಿಂದ ಅದು ನೋಡ್ತಾನೆ ಬೆಳೆದಿರೋದ್ರಿಂದ ಆ ತರದ ಒಂದು ದೃಶ್ಯ ಕಾವ್ಯ ತೆಗಿಬೇಕು ಅಂತ ಹೇಳಿ ತೆಗೆದಿರುವಂತ ಚಿತ್ರ ಸರ್. ಯಾಕಂದ್ರೆ ನಮ್ಮ ಮಣ್ಣಿನ ಸೊಗಡನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದಂತ ಮೊದಲನೇ ಚಿತ್ರ ಅದು. ಹಾಗಾಗಿ ನೋಡಿದವರು ಕೂಡ ಈ ಅದೇ ಸಿನಿಮಾಗೆ ಹೋಲಿಕೆ ಮಾಡಿದ್ರು, ಅದನ್ನೇ ನಾವು ಸ್ವಲ್ಪ ಕಂಟಿನ್ಯೂ ಮಾಡಿದ್ವಿ ಸರ್. ಪ್ರೀಮಿಯರ್ ಶೋ ಆದ್ಮೇಲೆ ನಾಗಮಂಡಲದ ತರ ಸಿನಿಮಾ ಇದೆ ಅಂತ ಹೇಳಿದ್ರು, ನಾವು ಅದನ್ನೇ ಕ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ವಿ. ಜನವರಿ 31ಕ್ಕೆ ಬಿಡುಗಡೆ ಮಾಡ್ತೀವಿ. ಯಾಕೆಂದ್ರೆ ಅಲ್ಲೇ ಬೆಂಗಳೂರವರೇ ಸರ್, ರಾಜ್ ಪ್ರವೀಣ್ ಅಂತ ಹೇಳಿ. ನಾಯಕಿ ಬಂದ್ಬಿಟ್ಟು ರಂಗಭೂಮಿ ಕಲಾವಿದೆ ಭವಾನಿ ಪುರೋಹಿತ್. ಸತ್ತ ನಂತರ ಏನಾಗುತ್ತೆ ಅನ್ನೋದನ್ನ ಎಲ್ಲರ ಇವಾಗ ಪುರಾಣಗಳಲ್ಲಿ ಅಂತ ಬಂದಾಗ ಗರುಡ ಪುರಾಣದ ಪ್ರಕಾರ ಬಂದ್ರೆ ನರಕ ಮತ್ತೆ ಸ್ವರ್ಗ ಅಂತಿದೆ. ಕೆಟ್ಟದ್ ಮಾಡಿದವನಿಗೆ ಒಂಥರ ಶಿಕ್ಷೆ, ಒಳ್ಳೇದ್ ಮಾಡಿದವನಿಗೆ ಒಂಥರ ವೈಭೋಗ ಅನ್ನೋ ತರ ಒಂದು ಏನ್ ಸಿದ್ಧಾಂತ ಇದೆಯಲ್ಲ, ಅದು ಅಲ್ಲಿಗೆ ಡೆಸ್ಟಿನೇಷನ್ ಆಯ್ತು. ಆದ್ರೆ ಸತ್ತ ನಂತರ ಇಲ್ಲಿಂದ ಈಗ ಇನ್ನೊಂದಿಷ್ಟು ಸಿದ್ಧಾಂತಗಳ ಪ್ರಕಾರ ಬಂದ್ರೆ ನಾವು 11 ದಿನಗಳ ಕಾಲ ಆತ್ಮ ಇಲ್ಲೇ ಇರುತ್ತೆ, ಇದಾದ್ಮೇಲೆ ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಬಟ್ ಆತ್ಮ ಚಲನೆ ಹೆಂಗ್ ಪಡೆಯುತ್ತೆ, ಮರು ಜನ್ಮಕ್ಕೆ ಹೆಂಗ್ ಬರುತ್ತೆ ಅನ್ನೋದನ್ನ ಈ ಚಿತ್ರದ ಮೂಲಕ ನಾವೇನ್ ಮಾಡಿದೀವಿ. ಸಾವಿನ ನಂತರದ ಪಯಣ ಹೆಂಗಿರುತ್ತೆ, ಪುನರ್ಜನ್ಮ ಆಗ್ಲಿ ಅಥವಾ ಇನ್ನೊಂದು ಜನ್ಮನ ಪಡೆಯೋದಾಗ್ಲಿ, ಅದು ಯಾವ ರೀತಿ ಆ ಪ್ರೊಸೆಸ್ ಅಲ್ಲಿ ಇರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ಬಗೆಹರಿಸುವಂತ ಸಣ್ಣ ಪ್ರಯತ್ನ ಮಾಡಿದೀವಿ. ಇನ್ನೂ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಗಳು 24 ತಾರೀಕು ನಂತರ ನಮ್ಗೊಂದಿಷ್ಟು ಸ್ಟೇಟ್ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೆಲವೊಂದಿಷ್ಟು ಸೆಂಟರ್ಗಳು ಕನ್ಫರ್ಮ್ ಆಗುತ್ತೆ. 130 to 150 ಆಗ್ಬೋದು ಸರ್. ಅಲ್ಲಿ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕೆಲಸ ಆಗ್ಲಿ, ಅಲ್ಲಿ ಜನರುಗಳು ಪರಿಚಯ ಆಗ್ಲಿ ಆಗಿರೋದ್ರಿಂದ ನಮ್ಮ ಸಿನಿಮಾನೇ ನೋಡ್ಬಿಟ್ಟು ಜಾಕ್ ಮಂಜು ಅವರೇ ನಮ್ಮ ಸಿನಿಮಾ ಅಂದ್ರೆ ವಿಕ್ರಾಂತ್ ನಿರ್ಮಾಪಕರೇ ಅವರೇ ಇದು ಮಾಡ್ತಾ ಇದ್ದಾರೆ ಸರ್, ಡಿಸ್ಟ್ರಿಬ್ಯೂಟ್ ಅವರೇ ಮಾಡ್ಕೊಡ್ತಾರೆ. US ಅಲ್ಲಿ ಕೊಪ್ಪಳದ ಜಿಲ್ಲೆಯಲ್ಲಿ ಬಹುತೇಕ ಚಿತ್ರೀಕರಣ ಆಗಿದ್ದು ಮುಕ್ಕುಂಪಿ, ಜಬ್ಬಲಗುಡ್ಡ, ಬೆಂಗಳೂರು ಕುಮಾರಮ್ಮನ ಬೆಟ್ಟ, ಕನಕಗಿರಿ, ಹಂಪೆ ಮತ್ತೆ ಇನ್ನು ಸುತ್ತಮುತ್ತಲು ವಾತಾವರಣದಲ್ಲಿ ಆಗಿದೆ ಸರ್. ಮಿಕ್ಕಿದ್ದೆಲ್ಲ ಅಂದ್ರೆ CG ವರ್ಕ್ ಮತ್ತೆ ಸಾಂಗ್ ಸೆಟಪ್, ಸಾಂಗ್ಸ್ ಎಲ್ಲ ನಾನು ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದೀನಿ.